ಆಕಾಶವಾಣಿ ಮೈಸೂರು. ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ ಎಂಎಸ್ ವಿಜಯಹರನ್. ಅಟ್ಟಿಕ್ಕಿದವಳಿಗಿಂತ ಆರ್ಸಿಕ್ಕಿದವಳು ಹೆಚ್ಚು. ಅಕ್ಕ ಅಕ್ಕ. ಏನೋ ರಾಮು, ಏನಾಯ್ತು? ಅದ್ಯಾಕೆ ಹಾಕಿ ಕೂಗ್ತಿದೀಯಲ್ಲ? ಅಕ್ಕ, ಬೆಳಗ್ಗೆ ಚಿಕ್ಕಪ್ಪ ತಿಂಡಿನೇ ತಿಂದೆ ಹಾಗೆ ಆಫೀಸ್ಗೆ ಹೋಗ್ಬಿಟ್ರು ಗೊತ್ತೇನಕ್ಕ? ಓಹೋ, ಸರಿ, ಏನಾಯ್ತೀಗ? ಹಸಿವೆ ಆಗಿರ್ಲಿಲ್ವೇನೋ, ತಿಂದೆ ಹೋದ್ರು ಬಿಡು. ಅದಕ್ಕೇನು, ಗಂಡಸರಿಗೇನೋ ಅದೇನೋ ಹೇಳ್ತಾರಲ್ಲ, ಯಾವ್ಯಾವ ಹೋಟ್ಲ್ನಲ್ಲಿ ಯಾವ್ಯಾವ ತಿಂಡಿ ಯಾವ್ಯಾವತ್ತು ಸ್ಪೆಷಲ್ ಆಗಿ ಚೆನ್ನಾಗಿರುತ್ತೆ ಅಂತ ಗೊತ್ತೇ ಇರುತ್ತೆ. ನಿಮ್ಮ ಚಿಕ್ಕಪ್ಪನಿಗೂ ಯಾವುದಾದ್ರೂ ಹೋಟ್ಲ್ ತಿಂಡಿ ತಿನ್ಬೇಕು ಅಂತ ಅನ್ಸಿರ್ಬೇಕು, ತಿನ್ಕೊಂಡು ಆಫೀಸ್ಗೆ ಹೋಗ್ತಾರ ಬಿಡು. ಅಯ್ಯೋ ಹಾಗಲ್ಲಕ್ಕ, ಬೆಳಗ್ಗೆನೆ ಚಿಕ್ಕಪ್ಪ ಚಿಕ್ಕಮ್ಮಂಗೆ ವಾಗ್ಯುದ್ಧ ನಡೀತಾ ಇತ್ತು ಗೊತ್ತಾ? ಓಹೋ, ಅದೆಲ್ಲ ಗಂಡ ಹೆಂಡತಿ ಮಧ್ಯೆ ಇದ್ದೇ ಇರುತ್ತೆ ಬಿಡು. ನಿನಗೆ ಈಗಲೇ ಅದೆಲ್ಲ ಅರ್ಥ ಆಗೋದಿಲ್ಲ. ಅಲ್ಲಕ್ಕ, ಚಿಕ್ಕಮ್ಮ ನಿಮಗೆ ನಾನು ಮಾಡಿದ ತಿಂಡಿ ಎಲ್ಲ ಎಲ್ಲಿ ರುಚಿಸುತ್ತೆ, ಅಟ್ಟಿಕ್ಕಿದವಳಿಗಿಂತ ಆರು ಸಿಕ್ಕಿದವಳೆ ಹೆಚ್ಚು ಅನ್ನೋ ಹಾಗೆ ಅಂತೆಲ್ಲ ಅಂದ್ರು. ಚಿಕ್ಕಪ್ಪಂಗೆ ಸಖತ್ತು ಕೋಪ ಬಂದ್ಬಿಡ್ತು. ಮತ್ತೆ ಅಕ್ಕ, ಈ ಅಟ್ಟಿಕ್ಕಿದವಳಿಗಿಂತ ಆರು ಸಿಕ್ಕಿದವಳೆ ಹೆಚ್ಚು ಅಂದ್ರೆ ಏನಕ್ಕ? ಅಟ್ಟಿಕ್ಕಿದವಳಿಗಿಂತ ಆರು ಸಿಕ್ಕಿದವಳೆ ಹೆಚ್ಚು ಅನ್ನೋದು ಒಂದು ಅರ್ಥಗರ್ಭಿತವಾದ ಗಾದೆ ಕಣೋ. ಗಾದೆ ಅಂತ ನಂಗೂ ಗೊತ್ತಾಯ್ತಕ್ಕ, ಆದ್ರೆ ಅರ್ಥ ಆಗ್ಲಿಲ್ಲ ಅಷ್ಟೆ. ನೋಡೋ ರಾಮು, ಅಟ್ಟಿಕ್ಕೋದು ಅಂದ್ರೆ ಏನ್ ಹೇಳು ನೋಡೋಣ. ಹೋಗಕ್ಕ, ಅದರ್ಥ ಆಗ್ಬಿಟ್ಟಿದ್ರೆ ಗಾದೆ ಪೂರ್ತಿ ಅರ್ಥ ನನಗೆ ಆಗಿರೋದು, ನಿನ್ನೆ ಕೇಳ್ತಿದ್ದೆ. ಸರಿ ನೋಡೋ ರಾಮು, ಈಗ ಅಟ್ಟಿಕ್ಕೋದು ಅಂದ್ರೆ ಬಿಸಿ ಬಿಸಿಯಾಗಿ ಅಡಿಗೆ ಮಾಡಿ ಬಡಿಸೋದು ಅಂತ ಅರ್ಥ. ಹೌದಾ? ಆಹಾ, ಚೆನ್ನಾಗಿದೆ. ಅಟ್ಟಿಕ್ಕಿದೋಳು ಅಂದ್ರೆ ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ಅಡಿಗೆ ಮಾಡಿ ಬಡಿಸಿದೋಳು ಅಂತ ಅರ್ಥ. ಇನ್ನು ಆರ್ ಸಿಕ್ಕಿದವಳು ಅಂದ್ರೆ ಅದೇನ್ ಮಹಾ ಬಿಡು, ಅಡಿಗೆನೂ ಮಾಡದೆ ಆರ್ದನ್ನ ಬೇಕಾದ್ರೆ ಹಳಸಿದ್ದನ್ನೂ ಕೂಡ ಬಡಿಸೋಳು ಅಂತ ಅಲ್ವೇನಕ್ಕ? ಹಳಸಿದ್ದನ್ನೇ ಬಡಿಸಿದವಳು ಅಂತ ನೇರವಾಗಿ ಅರ್ಥ ಅಲ್ಲ ಅಕ್ಕ. ಈ ಸುತ್ತಿ ಬಳಸಿ ಹೇಳಿದ್ರೆ ನನಗೆ ಅರ್ಥ ಆಗೋದಿಲ್ಲ. ಸರಳವಾಗಿ ನೇರವಾಗಿ ಒಟ್ಟಾರೆ ಗಾದೆಯ ಅರ್ಥ ಧ್ವನಿ ಎಲ್ಲ ಹೇಳಕ್ಕ. ಓಹೋ, ಪರವಾಗಿಲ್ವೇ? ಅರ್ಥ ಧ್ವನಿ ಅಂತೆಲ್ಲ ಗುರುತಿಸ್ತೀಯಲ್ಲ, ಕವಿ ಆಗ್ತಿರೋ ಸೂಚನೆ ಅಂತ ಅನ್ನಿಸ್ತಾ ಇದೆಯಲ್ಲ. ಅಕ್ಕನೆಂಬ ಕವಯಿತ್ರಿಯಂ ತಮ್ಮನಾದಂ ಕವಿ ಮಹಾಶಯಂ. ಓಹೋ, ಸಾಕಪ್ಪ ಪ್ರಾಸಪ್ರಿಯ. ಈಗೇನ್ ಹೇಳ್ತಿದ್ದೆ ಹೇಳು ನಾನು? ಅದೇ ಅಕ್ಕ, ಗಾದೆ ಅರ್ಥ ಅಟ್ಟಿಕ್ಕಿದವಳಿಗಿಂತ ಆರ್ ಸಿಕ್ಕಿದವಳೆ ಹೆಚ್ಚು. ಹೌದಲ್ವಾ ರಾಮು? ಸಾಮಾನ್ಯವಾಗಿ ಈ ಗಾದೆನ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚು ಬಳಸ್ತಾರೆ. ಗ್ರಾಮೀಣರ ಬದುಕಿನಲ್ಲಿ ಒಂದು ರೀತಿ ಇದು ಹಾಸು ಹೊಕ್ಕಾಗ್ಬಿಟ್ಟಿದೆ ನೋಡು. ಹಳ್ಳಿಗಳಲ್ಲಿ ಒಟ್ಟು ಕುಟುಂಬಗಳು ಹಿಂದೆ ಇರ್ತಿದ್ವಲ್ವಾ? ಈಗಲೂ ಕೆಲವು ಹಳ್ಳಿಗಳಲ್ಲಿ ಒಟ್ಟು ಕುಟುಂಬಗಳು ಇನ್ನೂ ಇರೋದನ್ನ ನಾನೇ ನೋಡಿದೀನಿ ಕಣಕ್ಕ. ಈ ಒಟ್ಟು ಕುಟುಂಬಗಳಲ್ಲಿ ತಾಯಿ ಆದವಳು ಅಡಿಗೆ ಮಾಡೋಳು ಮುಖ್ಯವಾಗಿ. ಒಮ್ಮೊಮ್ಮೆ ಸೊಸೆಯರು ಮಾಡ್ಬೇಕಾಗ್ತಿತ್ತು. ಅಂದ್ರೆ ಅತ್ತೆ ಹುಷಾರಿಲ್ದಲೇ ಇದ್ರೆ ಅಥವಾ ಅವಳು ಸೊಸೆಗೆ ಅಡಿಗೆ ಕೆಲಸ ಕಲಿಸೋ ದೃಷ್ಟಿಯಿಂದ ಹೇಳಿದ್ರೆ. ತಾಯಿ ಆದವಳು ಸಾಮಾನ್ಯವಾಗಿ ಮಕ್ಕಳಿಗೆ ಬಿಸಿ ಬಿಸಿಯಾಗಿ ಅಡಿಗೆ ಮಾಡಿ ಪ್ರೀತಿಯಿಂದ ಅವ್ರಿಗೆಲ್ಲ ಬಡಿಸಿ ಉಳಿದಿದ್ದನ್ನ ತಾನು ತಿಂತಾಳೆ. ಹಠ ಮಾಡೋ ಪುಟ್ಟ ಮಕ್ಕಳಿಗೆ ತಾನೇ ಮುದ್ದು ಮಾಡಿ ತಿನ್ನಿಸ್ತಾಳೆ. ಅದು ಆದ್ರಿಂದಾನೇ ಆ ತಾಯಿಗೆ ಹೇಳೋದು, ಮಾತಿಗೆ ಮಿಗಿಲಾದ ದೇವರಿಲ್ಲ, ಪ್ರೀತಿಗೆ ಮಿಗಿಲಾದ ಊಟ ಇಲ್ಲ ಅಂತ ಅಲ್ವಾ? ಕೇಳಿಲ್ವಾ ನೀನು ನಾನು ನುಡಿ? ಸರಿಯಾಗಿ ಹೇಳ್ದೆ ಕಣಕ್ಕ. ಮತ್ತೆ ಒಮ್ಮೊಮ್ಮೆ ಆ ತಾಯಿ ಕಷ್ಟಪಟ್ಟು ಪ್ರೀತಿಯಿಂದ ಮಾಡಿಟ್ಟ ಅಡಿಗೆನ ಇನ್ಯಾರು ಅಂದ್ರೆ ಸೊಸೆಯರೋ ಅಥವಾ ಅಕ್ಕ ತಂಗಿರೋ ಯಾರೇ ಆಗಿರಬಹುದು, ಸರಿಯಾದ ಸಮಯಕ್ಕೆ ಬಡಿಸದೆ ಅದನ್ನೆಲ್ಲ ಆರಿಸಿ ಹೇಗೋ ಇವ್ರಿಗೆ ಬಡಿಸಿದ್ರೆ ಆಯ್ತು ಅಂತ ಆ ಒಂದು ಕೆಲಸ ಕಳ್ಕೊಂಡ್ರಾಯ್ತು ಅನ್ನೋ ಹಾಗೆ, ಮತ್ತೆ ಇನ್ನು ಕೆಲವರು ತಾನೇ ಎಲ್ಲ ಮಾಡಿದ್ದು ಅನ್ನೋ ಹಾಗೆ ನಾಟಕ ಮಾಡ್ತಾ ಅದು ಚೆನ್ನಾಗಿದೆಯಾ ಅಂತ ಬಡಿಸ್ತಾರೆ. ಊಟ ಮಾಡೋರಿಗೆ ಇದೆಲ್ಲ ಗೊತ್ತಾಗೋದೇ ಇಲ್ಲ. ಇವರೇ ಮಾಡಿದ್ದೇನು ಅಂತ ತುಂಬ ಹೊಳ್ತಾರೆ, ಮೆಚ್ಚುಗೆ ಮಾತು ಆಡ್ತಿರ್ತಾರೆ.
ಕಷ್ಟಪಟ್ಟವರು ಒಂಥರ ತೆರೆ ಮರೆಯಲೇ ಇರುವಂತಹ ನಟರ ತರ ಇರಬೇಕಾಗತ್ತಲ್ವೇನಕ್ಕ? ಮತ್ತೆ ಕೆಲವರಿಗೆ ಕಷ್ಟಪಟ್ಟು ಪ್ರೀತಿಯಿಂದ ಚೆನ್ನಾಗಿ ಅಡಿಗೆ ಮಾಡಿ ಬಡಿಸಿದವ್ರ ಬಗ್ಗೆ ಮುಕ್ತವಾಗಿ ಹೊಗಳಕ್ಕೆ ಮನಸ್ಸೇ ಇರೋದಿಲ್ಲ ಕಣೋ, ಇಷ್ಟನೇ ಇರೋದಿಲ್ಲ. ಅವಳು ತಾಯಿನಾರೋ ಆಗಿರ್ಬೋದು ಅಥವಾ ಯಾರೇ ಆಗಿರಬಹುದು. ಅದೇ ಕೆಟ್ಟದಾಗ ಅಡಿಗೆ ಮಾಡಿದ್ರು, ಆರದ್ದನ್ನೇ ಬಡಿಸಿದ್ರು, ಅದನ್ನೇ ತುಂಬಾ ಚೆನ್ನಾಗಿದೆ ಅಂತ ಹೊಗಳ್ತಿರ್ತಾರಲ್ವೇನಕ್ಕ? ಇಂಥವ್ರೆಲ್ಲ ಇದ್ದಾರಪ್ಪ ರಾಮು ನಮ್ಮ ಸಮಾಜದಲ್ಲಿ. ಮತ್ತೆ ಈ ಗಾದೆ ನೇರವಾಗಿ ಅಡಿಗೆ ವಿಷಯದಿಂದ ಈ ಪಕ್ಷಪಾತ ಮಾಡೋರ್ ಬುದ್ಧಿನ ಎತ್ತು ತೋರಿಸಿದ್ರು ಕೂಡ ಪರೋಕ್ಷವಾಗಿ ನಮ್ಮ ಸಮಾಜದಲ್ಲಿ ಕೆಲವರು ಚೆನ್ನಾಗಿ ದುಡಿಸ್ಕೊಳ್ಳೋದು ಕೆಲವರಿಂದ. ಆದರೆ ಅದರ ಅವ್ರ ಪರಿಶ್ರಮನ ಅವರನ್ನ ಕಡೆಗಣಿಸಿ ಅದರ ದುಡಿಮೆ ಪರಿಶ್ರಮದ ಪ್ರಯೋಜನನ ತಾವು ಪಡ್ಕೊಂಡು ತಾವು ಹೊಗಳಿಕೆ ಮೆಚ್ಚುಗೆ ಪ್ರಶಸ್ತಿ ಗಳಿಸೋದಕ್ಕೂ ಪ್ರಯತ್ನಿಸ್ತಾ ಇರ್ತಾರೆ. ಒಂದು ರೀತಿ ತಾವೇ ಮಾಡಿದ್ದು ಅನ್ನೋ ಹಾಗೆ ನಾಟಕಗಳನ್ನು ಮಾಡ್ತಾರಲ್ವಾ? ಮತ್ತೆ ನೋಡು, ಸಾಮಾನ್ಯವಾಗಿ ನಾನು ನೋಡಿದೀನಿ ಕಣೋ, ನೀನು ಮತ್ತೆ ನಮ್ಮ ಹಳ್ಳಿನಲ್ಲಿ ಅದೇ ಆ ಶಾನ್ಭೋಗರ್ ಮನೆ ಹಿಂದಿನ ರಸ್ತೆಯಲ್ಲಿ ಇತ್ರಲ್ಲಪ್ಪ ಒಂದ್ ಕುಟುಂಬ, ನೀನೆಲ್ಲ ತುಂಬಾ ಚಿಕ್ಕವನು ಅನ್ಸುತ್ತೆ. ಅಲ್ಲೇನ್ ಗೊತ್ತಾ, ಮನೆ ತುಂಬಾ ಸೊಸೆಯರಿದ್ರು, 4 ಜನ ಸೊಸೆಯರು ಆಯ್ತಾ. ಅದರಲ್ಲಿ ಒಂದಿಬ್ರು ಸೊಸೆಯರಿದ್ರು. ಅವ್ರೇನ್ ಮಾಡ್ತಾ ಇದ್ರು, ಇಬ್ರು ಸೊಸೆಯರು ತುಂಬಾ ಕಷ್ಟಪಟ್ಟು ಮನೆ ಕೆಲಸ ಎಲ್ಲ ಮಾಡ್ತಾ ಇದ್ರು. ಅವರು ಅಡಿಗೆ ಕೆಲಸ ಮಾಡೋದು, ಪಾತ್ರೆ ತೊಳೆಯೋದು ಎಲ್ಲ. ಅವರು ಒಂದು ದೊಡ್ಡ ಸಮಾರಂಭ ಆಗ್ತಾ ಇತ್ತು. ಪಾತ್ರೆ ಎಲ್ಲ ಚೆನ್ನಾಗಿ ಏನೊಂದು ಗಾಡಿ ಪಾತ್ರೆ ಅನ್ಬೋದು ಕಣ, ಅಷ್ಟು ಪಾತ್ರೆಗಳನ್ನು ಚೆನ್ನಾಗಿ ಹುಣಸೆ ಹಣ್ಣು ಹಾಕಿ ಬೆಳ್ಳಿಗೆ ಫಳ 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 ಅಂತ ತೊಳೆದು ಆ ಪಾತ್ರೆ ತೊಳೆಯೋ ಕಟ್ಟೆ ಕಡೆ ಇಡ್ತಾ ಇದ್ರು. ಇನ್ನಿಬ್ರು ಸೊಸೆಯರಿದ್ರಲ್ಲ, ಅವರು ಉಸ್ಸಪ್ಪ ಅಂತ ಪಾತ್ರೆ ಎಲ್ಲ ತಗೊಂಡು ಹೋಗಿದ್ದೆ ಒಳಗಡೆಗೆ ಅಚ್ಚುಕಟ್ಟಾಗಿ ಇಡ್ತಾ ಇದ್ರು. ಅಲ್ಲಿ ಆ ಹಾಲ್ನಲ್ಲಿ ಅವ್ರ ಅಡಿಗೆ ಮನೆಯಿಂದ ಹೊರಗಡೆ ಬರ್ಬೇಕಲ್ಲ, ಪಾತ್ರೆ ತೊಳೆಯೋ ಕಡೆಯಿಂದ ತಗೊಂಡು ಹೋಗ್ತಿದ್ರಲ್ಲ, ಆಗ ಮಧ್ಯದಲ್ಲಿ ನೆಂಟ್ರೆಲ್ಲ ಕೂತ್ಕೊಂಡು ಎಲೆ ಅಡಿಕೆ ಹಾಕೊಳ್ತಾ ಇದ್ರು. ಅವರೆಲ್ಲ ಏನ್ ಮಾತಾಡಿದ್ರು ಗೊತ್ತಾ, ಅಯ್ಯೋ ನಿಮ್ ಸೊಸೆಯರು ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ ಇವರಿಬ್ರು, ನೀವು ಸ್ವಲ್ಪ ತಾರು ಸುಧಾರಿಸ್ಕೊಳ್ರಮ್ಮ ಅಂತ ಅಂದ್ಬಿಟ್ಟಿದ್ದೆ ಅವ್ರಿಗೆ ಹೇಳ್ತಾ ಇದ್ರು. ಆದ್ರೆ ನಿಜವಾಗ್ಲೂ ಅವ್ರು ಅಷ್ಟೊತ್ತೇ ಕೆಲಸ ಮಾಡಿದವ್ರು, ಬರೀ ಒಂದ್ ಸ್ವಲ್ಪ ಅಲ್ಲಿಂದ ಇಲ್ಲಿಗೆ ಓಡಾಡಿದ್ರು ಅಷ್ಟೇ. ನಿಜವಾಗಿ ಕೆಲಸ ಮಾಡಿದವರು ಆ ಪಾತ್ರೆ ತೊಳೆಯೋ ಮರದ ಬುಡದಲ್ಲೇ ಇದ್ರು, ಸುಸ್ತಾಗಿ ಅಲ್ಲೇನೇನೆ ಕೂತಿದ್ರು ಅವ್ರ ಪಾಪ. ಹೀಗೆ ಇದೊಂದು ಸಣ್ಣ ಉದಾಹರಣೆ ನಾನು ಹೇಳ್ತಾ ಇರೋದು. ನಮ್ಮ ಸಮಾಜದಲ್ಲೂ ಕೂಡ ಇನ್ನೊಬ್ಬರಿಂದ ಪ್ರಯೋಜನ ಪಡೆದು ಅವರನ್ನ ಮೂಲೆ ಗುಂಪು ಮಾಡಿ ತಾವು ಮೆರೆಯೋದಕ್ಕೆ ನೋಡೋ ಅಂತ ತುಂಬಾ ಜನ ಇರ್ತಾರೆ ಕಣೋ. ಒಂದ್ ರೀತಿ ಮನಸ್ಸಿಗೆ ದ್ರೋಹ ಬಗೆಯೋರು ಅಂತ ಹೇಳ್ಬಹುದು. ಇಂಥವ್ರ ಬಗ್ಗೆ ತುಂಬಾ ಎಚ್ಚರವಾಗಿರ್ಬೇಕು ಅಲ್ವೇನಕ್ಕ? ಹೌದು ರಾಮು. ಮತ್ತೆ ಪರಿಶ್ರಮ, ಒಳ್ಳೆ ಕೆಲಸ, ಒಳ್ಳೆ ಅಡುಗೆ, ಒಳ್ಳೆ ಮಾತು ಯಾವುದೇ ಆಗ್ಲಿ, ಅದ್ರ ಹಿಂದೆ ಏನಿದೆ ಅನ್ನೋದನ್ನ ಸಮಚಿತ್ತದಿಂದ ತುಲನೆ ಮಾಡಿ ನೋಡಿ ಸಮಾಜದಲ್ಲಿ ಬಾಳ್ಬೇಕಾಗುತ್ತೆ. ಅಕ್ಕ 7 ಗಂಟೆ ಆಗ್ತಾ ಬಂತು, ಬೇಗ ಬೇಗ ಅಟ್ಟಿ ಇಕ್ಕಕ್ಕ. ಓಹೋ ಸಾಕಪ್ಪ ನಿನ್ ತಮಾಷೆ. ಬೇಗ ಬಾ, ತಿಂಡಿ ರೆಡಿ ಆಗಿದೆ. ಏನ್ ತಿಂಡಿನಕ್ಕ? ಇವತ್ತ ಬಿಸಿ ಬಿಸಿ ತೊಗರಿ ನುಚ್ಚಿನ ಉಂಡೆ. ಗಾದೆ ಗದ್ದುಗೆ ಕೇಳುತ್ತಿದ್ದೀರಿ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ನಿರೂಪಣೆ N ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.